ಹೋಪ್ಫುಲಿ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರಿ ನಿಮಗೂ ಯಾವುದು ನಿರೀಕ್ಷೆಗಳಿಲ್ಲ, ಸರ್ಕಾರ ZPTP ಚುನಾವಣೆ ಘೋಷಣೆ ಮಾಡುತ್ತಾ ನಡೆಸುತ್ತಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಅದಾದಂಥ ಸಂದರ್ಭದಲ್ಲಿ ಈಗ ಯಾರೇ ಕೂಡ ರಾಜಕೀಯದ ಹಿನ್ನೆಲೆ ಇತಿಹಾಸ ಇಲ್ಲದೆ ಇರತಕ್ಕಂಥವ್ರ ಮೇಲೆ ಬರಬೇಕು ಅಂದರೆ ZPTP ಚುನಾವಣೆ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಅವ್ರ ರಾಜಕಾರಣದ ಜೀವನದಲ್ಲಿ. ಹಾಗಾಗಿ ಇವತ್ತು ಹೊಸ ಯುವಕರನ್ನ ಹೊಸ ಆಲೋಚನೆಗಳನ್ನ ಮುಂದೆ ತಗೊಂಡು ಬರಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಂದು ಅನಿಸಿಕೆ, ಅಭಿಪ್ರಾಯ. ಹಾಗಾಗಿ ಸಂಘಟನೆಗೆ ಇಳಿದಿದ್ದೀವಿ. ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ತೀವಿ, ZPTPಯಿಂದನೇ ಮಾಡಿಕೊಡ್ತೀವಿ. ಅಲ್ಲಿಂದ ಅವರೆಲ್ಲ MLAಗಳಾಗಿ ಮಂತ್ರಿಗಳಾಗಿ ಬೆಳೀತಕ್ಕಂಥದ್ದಕ್ಕೆ ಒಂದು ಅವಕಾಶ ಪಕ್ಷದ ಕಡೆಯಿಂದ 100ಕ್ಕೆ 100 ಸಹಕಾರ ಕೊಡ್ತೇವೆ. ಮಹಿಳಾ ಘಟಕ, ಯೂತ್ ಘಟಕ, SC ಘಟಕ, ST ಘಟಕ, OBC ಘಟಕ ಎಲ್ಲ ನಾನೇ ಪರ್ಸ್ನಲ್ಲಾಗಿ 1 ತಿಂಗಳಿಂದ ನಿರಂತರವಾಗಿ ಇಂಟರ್ನಲ್ ಕ್ಲೋಸ್ ಡೋರ್ ಸಭೆಗಳನ್ನ ಮಾಡ್ತಾ ಇದ್ದೇನೆ. ಆಯಾ SC ಘಟಕದ ರಾಜ್ಯಾಧ್ಯಕ್ಷರುಗಳು, ST ಘಟಕದ ರಾಜ್ಯಾಧ್ಯಕ್ಷರು, ಪ್ಲಸ್ ಈಗ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ನಮ್ಮ ಪ್ರವಾಸದಲ್ಲಿ ಇದ್ದಾರೆ, ಈಗಲೇ ಬಂದಿದ್ದಾರೆ. ಅವರು ಎಲ್ರಿಗೂ ಒಂದೊಂದು ಹೋಮ್ವರ್ಕು, ಒಂದೊಂದು ಜವಾಬ್ದಾರಿಗಳನ್ನ ಪಕ್ಷದ ವತಿಯಿಂದ ಕೊಡ್ತಾ ಇದ್ದೇವೆ. ಎಲ್ಲರೂ ಅವ್ರ ಕೆಲಸ ಕಾರ್ಯಗಳಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾರೆ. ಇದು ಮಾಧ್ಯಮದ ಚರ್ಚೆಗೆ ಸೀಮಿತವಾಗಿ ಬಿಟ್ಬಿಡ್ತೀನಣ್ಣ ಈ ವಿಚಾರನ. ಏಕೆಂದರೆ ಇಲ್ಲಿ ಇಲ್ಲ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇದು ಒಂದು 4-5 ತಿಂಗಳಿಂದ ನಿರಂತರವಾಗಿ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಈಗ ಸನ್ಮಾನ್ಯ ಕುಮಾರಣ್ಣವರು ನಮ್ಮ ರಾಜ್ಯದ, ನಮ್ಮ ರಾಷ್ಟ್ರದ ನಾಯಕರು ದೇವೇಗೌಡರು ಸಾಹೇಬರು ಕುಮಾರಣ್ಣವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರ ನಾಯಕತ್ವದಡಿ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಕುಮಾರಣ್ಣವರು ದೆಹಲಿಗೆ ಹೋಗಿದ್ದಾರೆ. ರಾಜ್ಯಾಧ್ಯಕ್ಷರು ಸ್ಥಾನ ಬೇರೆ ಇನ್ಯಾರಿಗಾರು ಬಿಟ್ಕೊಡ್ಬೇಕಾ, ಅಥವಾ ಬೇರೆ ಇನ್ಯಾರು ಬದಲಿ ಆಗ್ತಾರಾ, ಬೇರೆ ಇನ್ಯಾರು ಚರ್ಚೆ ಆಗಿದೆಯಾ ಜನತಾದಳದ ಚೌಕಟ್ಟಿನಲ್ಲಿ ಅಂದರೆ 100ಕ್ಕೆ 100 ಇಂಥ ಚರ್ಚೆಗಳು ಆಗಿಲ್ಲ. ಯಾವುದೇ ಅನುಮಾನ ಇಲ್ಲ. ಮೈತ್ರಿ ಭಾಳ ಗಟ್ಟಿಯುತವಾಗಿ ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ಹೊಂದಾಣಿಕೆಯಿಂದ ಮೈತ್ರಿ 100ಕ್ಕೆ 100 ಮುಂದುವರಿಯುತ್ತೆ. ಯಾವುದೇ ಡೌಟ್ ಬೇಡ. ಎಲ್ಲ ಲೋಕಲ್ ಬಾಡಿ ಅಂದರೆ ZPTP ಅನೌನ್ಸ್ ಆದಮೇಲೆ ಹೇಳ್ತೀವಿ. ಬಟ್ ಮೈತ್ರಿ ಜೊತೆಲಿ ಇರ್ತೀವಿ. ಮೈತ್ರಿಲಿ ಯಾವುದೇ ರೀತಿ ಬಿರ್ಕಿಲ್ಲ, ಭಿನ್ನಾಭಿಪ್ರಾಯ ಅನುಮಾನ ಇಲ್ಲ ಅನ್ನಲ್ಲ. ಒಂದಣ ಈಗ ದೇವೇಗೌಡರು ಸಾಹೇಬ್ರ ರಾಜಕಾರಣದಲ್ಲಿ ಸ್ಪಷ್ಟತೆ ನೋಡಿದಿರಿ. ಒಂದ್ಸಲಿ ಅವರು ದಿಟ್ಟವಾದಂಥ ತೀರ್ಮಾನ ತಗೊಂಡ್ರೆ ದೇವೇಗೌಡರು ಸಾಹೇಬ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅವ್ರು ಯಾವತ್ತೂ ಕೊಟ್ಟಂಥ ಮಾತು ಇಟ್ಟಂಥ ಹೆಜ್ಜೆ ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಎಷ್ಟೇ ನೋವು ಕೊಟ್ಟರು ಅಂತ ಕಾಂಗ್ರೆಸ್ ಅವ್ರ ಜೊತೆ ನೋವು ಸಹಿಸ್ಕೊಂಡು ಬಂದಿರತಕ್ಕಂಥ ದೇವೇಗೌಡರು ಸಾಹೇಬರು ಬಹುಶಃ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ. ಹಲವಾರು ವಿಚಾರಗಳು ಇವತ್ತು ಜಿಲ್ಲೆನಲ್ಲಿ ಒಂದು ಇತ್ತೀಚೆಗೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಅಣ್ಣ, ಜಿಲ್ಲೆನಲ್ಲಿ SSLC ಸ್ಟೂಡೆಂಟ್ಸ್ನ ರಿಸಲ್ಟ್ ಬಂತು. ರಾಜ್ಯದಲ್ಲಿ ಕೊನೆ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆ ಪಡೆದುಕೊಂಡಿರ್ತಕ್ಕಂಥದ್ದು. SLC ಪಾಸ್ಔಟ್ಸ್ ಏನಿದ್ದಾರೆ, ರಿಸಲ್ಟು ಭಾಳ ಕಳಪೆಯಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ದಿರ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ, ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ, ಅದು ಅವ್ರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ. ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು. ಇದು ಯಾವುದು ಕೂಡ ಬಹುಶಃ ಈ ರಿಸಲ್ಟ್ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬಿಟ್ಟಿದೆ. ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಅಣ್ಣ, ತಮಗೆಲ್ರಿಗೂ ಗೊತ್ತಿದೆ KKRDB ಇವತ್ತು ಕ್ರಿಯಾ ಯೋಜನೆ ಅಡಿ ಅನುಷ್ಠಾನಕ್ಕೆಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರದ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ KKRDBಯಿಂದ ಸಿಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಎಲ್ಲೆಲ್ಲಿಗೆ ಬಳಕೆ ಆಗ್ತಾಯಿದೆ. ಒಂದು ಬಹುಶಃ ಲ್ಯಾಂಡ್ ಆರ್ಮಿಗೆ ಹೆಚ್ಚಾಗಿ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಯಾವ ರಸ್ತೆಗಳ ಅಭಿವೃದ್ಧಿ ಆಗ್ತಾಯಿದೆ ಅಥವಾ 3,000 ಕೋಟಿ ಎಲ್ಲೆಲ್ಲಿ ಸಮರ್ಪಕವಾಗಿ ಆ ಅನುದಾನ
ಹಾಂ 5,000 ಕೋಟಿ ಅಲ್ಲ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ಹೋದಾಗಲೂ 13,000 ಕೋಟಿ ಅಂತ ಹೇಳಿದ್ರು. KKRDBಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿದೆ, ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಅಭಿವೃದ್ಧಿಗೆ ನೀವು ಹಣವನ್ನು ಒದಗಿಸಿದ್ದೇವೆ KKRDB ಮೂಲಕ ಅಂತಕ್ಕಂಥದ್ದಾದರೆ, ಇವತ್ತು ಈ ರಾಜ್ಯದ ತೆರಿಗೆ ಮೂಲಕ ಕಟ್ತಕ್ಕಂಥ ಕನ್ನಡಿಗರ ಹಣ ಎಲ್ಲಿ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಬಹುತೇಕರಲ್ಲಿ ಕಾಣ್ತಾ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣಕ್ಕೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ದುಡ್ಡು ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದಾದರೆ, ಅದು ಎಲ್ಲಾಗಿದೆ ಅಂತಕ್ಕಂಥದ್ದನ್ನು ನೀವು ಶ್ವೇತಪತ್ರವನ್ನು ಹೊರಡಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಕುಮಾರಣ್ಣವ್ರು ನೇರವಾಗಿ ಕಳೆದ 16ನೇ ತಾರೀಕು ಈ ರಾಜ್ಯ ಪ್ರವಾಸದ ವ್ಯಾಪ್ತಿ ಸಂದರ್ಭದಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾವು ಕೂಡ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ, ಆಗ್ರಹಿಸ್ತೀವಿ, ದಯವಿಟ್ಟು ಒಂದು ಶ್ವೇತಪತ್ರವನ್ನು ಹೊರಡಿಸಿ.